ಅದೇ ಕುನಾಲ್ ಕಾಮ್ರಾ ಈಗ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ. थाने की रिक्शा चेहरे पे दाढ़ी आंखों में चश्मा हाय एक झलक दिखलाए कभी गुवाहाटी में छुप जाए मंत्री नहीं वो दल बदलू है और कहा क्या जाए. ಶಿವಸೇನೆ ಸಂಸದ ನರೇಶ್ ಮಾಸ್ಕ್ಗೆ ಈ ಬಗ್ಗೆ ಕಾಮಿಡಿಯನ್ ಎಚ್ಚರಿಕೆ ಕೊಟ್ಟಿದ್ರು. ವಿವಿಧ ಬಿಎನ್ಎಸ್ ನಿಬಂಧನೆಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಶಿವಸೇನಾ ಕಾರ್ಯಕರ್ತರು ಕಾಮಿಡಿ ಕ್ಲಬ್ ಅನ್ನು ಧ್ವಂಸ ಮಾಡಿದ್ದಾರೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಜೆಎಂ ಪವಿತ್ರ. ಕುನಾಲ್ ಕಾಮ್ರಾ ಹೆಸರು ಎಲ್ರಿಗೂ ನೆನಪಿರಬಹುದು. ಓಲಾ ವಿರುದ್ಧ ಗ್ರಾಹಕರು ಟ್ವೀಟ್ ಮೂಲಕ ನೇರವಾಗಿ ಶೋರೂಮ್ ಬಳಿ ತೆರಳಿ ಆಕ್ರೋಶ ಹೊರಹಾಕ್ತಾ ಇರೋ ವಿಚಾರವನ್ನ ಕಾಮಿಡಿಯನ್ ಕುನಾಲ್ ಕಾಮ್ರಾ ಟ್ವೀಟ್ ಮಾಡಿದ್ರು. ಕುನಾಲ್ ಕಾಮ್ರಾ ಟ್ವೀಟ್ ಮೂಲಕ ಓಲಾ ಸರ್ವಿಸ್ ಅನ್ನ ಪ್ರಶ್ನಿಸಿದ್ರು. ಸರ್ವಿಸ್ ಸೆಂಟರ್ ಮುಂದೆ ಧೂಳು ಹಿಡಿದು ಬಿದ್ದಿರುವಂತಹ ಓಲಾ ಸ್ಕೂಟರ್ ಫೋಟೋವೊಂದನ್ನ ಕುನಾಲ್ ಪೋಸ್ಟ್ ಮಾಡಿ, ಗ್ರಾಹಕರ ಧ್ವನಿ ಅಡಗಿದೆಯಾ, ಹಲವರ ಜೀವನಾಡಿಯಾಗಿರುವಂಥ ಈ ಸ್ಕೂಟರ್ ಈ ರೀತಿ ಧೂಳು ಹಿಡಿದು ಬಿದ್ದಿದೆ, ಇದಕ್ಕೆ ಗ್ರಾಹಕರು ಅರ್ಹರಾ ಅಂತ ಕುನಾಲ್ ಪ್ರಶ್ನಿಸಿದ್ರು. ಇದನ್ನ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹಾಗೂ ಗ್ರಾಹಕರ ವೇದಿಕೆಗೆ ಟ್ಯಾಗ್ ಮಾಡಿದ್ರು. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಈಗ ಅದೇ ಕುನಾಲ್ ಕಾಮ್ರಾ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ. ಕುನಾಲ್ ಕಾಮ್ರಾ ಭಾರತೀಯ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮತ್ತು ರಾಜಕೀಯ ವ್ಯಂಗ್ಯಕಾರ. ಸರ್ಕಾರ ಮತ್ತು ಬಲಪಂಥೀಯ ವಿಚಾರಧಾರೆಯ ವಿರುದ್ಧ ಇವರ ತೀಕ್ಷ್ಣ ಟೀಕೆಗೆ ಇವರು ಪ್ರಖ್ಯಾತರಾಗಿದ್ದಾರೆ. ಮಾಧ್ಯಮದ ಪಕ್ಷಪಾತ, ಪ್ರಜಾಪ್ರಭುತ್ವ ಮತ್ತು ಮಾತಿನ ಸ್ವಾತಂತ್ರ್ಯದ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ಇದೀಗ ಯಾವ ವಿಚಾರಕ್ಕೆ ಇವರು ವೈರಲ್ ಆಗಿದ್ದಾರೆ ಅಂತ ನೋಡೋದಾದ್ರೆ, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಇವರ ಬಗ್ಗೆ ಹಾಸ್ಯ ಮಾಡಿದ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕುನಾಲ್ ಕಾಮ್ರಾ ಅವರಿಗೆ ಶಿವಸೇನೆ ಕಾರ್ಯಕರ್ತರು ಬೆದರಿಕೆಯನ್ನ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಕಾಮ್ರಾ ಪ್ರದರ್ಶನ ನೀಡಿದಂತ ಖಾರ್ನ ಹ್ಯಾಬಿಟಾಟ್ ಕಾಮಿಡಿ ಕ್ಲಬ್ ಅನ್ನ ಧ್ವಂಸ ಮಾಡಿದ್ದಾರೆ. ಹಾಗಾದ್ರೆ ಕಾಮ್ರಾ ಹೇಳಿದ್ದಾದ್ರೂ ಏನು, ಅದಕ್ಕೆ ಯಾಕೆ ಇಷ್ಟೊಂದು ರೋಷಾವೇಶ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತಂತೆ. ನಮ್ಮೂರಲ್ಲಿ ಈ ಮಾತನ್ನ ಸಾಮಾನ್ಯವಾಗಿ ಬಳಸ್ತಾರೆ. ಈ ಗಾದೆ ಮಾತಿನ ಅರ್ಥ ಕೆಟ್ಟ ಕಾಲ ಬಂತು ಅಂತಂದ್ರೆ ನಾಯಿನೂ ಮೊಟ್ಟೆ ಇಡತ್ತೆ ಅಂತ. ಇಲ್ಲಿಯೂ ಹಾಗೆ ಆಗಿದೆ. ಯಾರ ಬಗ್ಗೆಯೂ ಮಾತಾಡ್ಲೇಬಾರ್ದು ಅನ್ನೋ ದಬ್ಬಾಳಿಕೆ ನಡೀತಾ ಇದೆ. ಸಪೋಸ್ ಮಾತಾಡಿದ್ರೆ ಆ ವ್ಯಕ್ತಿ ಕತೆ ಮುಗ್ದೇ ಹೋಯ್ತು ಅಂತಾನೆ ಅರ್ಥ. ಅವನ ಜೀವನವನ್ನೇ ಸರ್ವನಾಶ ಮಾಡಿಬಿಡ್ತಾರೆ ಒಂದಿಷ್ಟು ಡಂಬ್ ಭಕ್ತರು. ಕಾಮಿಡಿಯನ್ ಕುನಾಲ್ ಕಾಮ್ರಾ ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಅವರನ್ನ ಮುಂಬೈನಲ್ಲಿ ನಡೆದ ಹಾಸ್ಯ ಕಾರ್ಯಕ್ರಮದಲ್ಲಿ ಟೀಕೆ ಮಾಡಿದ್ರು. ಶಿವಸೇನೆ ಸಂಸದ ನರೇಶ್ ಮಾಸ್ಕ್ಗೆ ಈ ಬಗ್ಗೆ ಕಾಮಿಡಿಯನ್ಗೆ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ರು. ಈ ಬೆನ್ನಲ್ಲೇ ಶಿವಸೇನಾ ಕಾರ್ಯಕರ್ತರು ಕಾಮ್ರಾ ಪ್ರದರ್ಶನ ನೀಡಿದಂತ ಖಾರ್ನ ಹ್ಯಾಬಿಟಾಟ್ ಕಾಮಿಡಿ ಕ್ಲಬ್ಗೆ ಹಾನಿ ಮಾಡಿದ್ದಾರೆ. ಬರೀ ಹಾನಿಯಲ್ಲ, ಧ್ವಂಸನೆ ಮಾಡಿಬಿಟ್ಟಿದ್ದಾರೆ. ಕುನಾಲ್ ಕಾಮ್ರಾ ಅವರು ಮುಂಬೈನ ಹ್ಯಾಬಿಟೇಟ್ ಕಾಮಿಡಿ ಕ್ಲಬ್ನಲ್ಲಿ ಕಾರ್ಯಕ್ರಮ ನೀಡುವಾಗ ಮಹಾರಾಷ್ಟ್ರದ ರಾಜಕೀಯ ವಿಭಜನೆ ಬಗ್ಗೆ ಮಾತಾಡಿದ್ರು. ಏಕನಾಥ್ ಶಿಂಧೆ, ಉದ್ಧವ್ ಠಾಕ್ರೆ ನಡುವಿನ ರಾಜಕೀಯವನ್ನು ಉಲ್ಲೇಖಿಸುತ್ತಾ ಮೊದಲು ಶಿವಸೇನೆ ಬಿಜೆಪಿಯಿಂದ ಹೊರಬಂತು, ನಂತರ ಶಿವಸೇನೆಯಿಂದನೇ ಹೊರಬಂತು, ಎನ್ಸಿಪಿಯಿಂದ ಎನ್ಸಿಪಿ ಹೊರಬಂತು. ಇವರೆಲ್ಲ ಒಂದು ಮತದಾರರಿಗೆ 9 ಬಟನ್ಗಳನ್ನು ನೀಡಿದ್ದಾರೆ. ಠಾಣೆಯು ರಾಜಕೀಯ ಭದ್ರಕೋಟೆಯಾಗಿದ್ದು ಗದ್ದಾರ್ ಅಂದ್ರೆ ದ್ರೋಹಿ ಆಳ್ವಿಕೆ ಅಂತ ಪರೋಕ್ಷವಾಗಿ ಹಾಡ್ ಹೇಳ್ತಾ ಟೀಕಿಸಿದ್ರು. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. थाने की रिक्शा चेहरे पे दाढ़ी आंखों में चश्मा हाय थाने की रिक्शा चेहरे पे दाढ़ी आंखों में चश्मा हाय एक झलक दिखलाए कभी गुवाहाटी में छुप जाए मेरी नजर से तुम देखो गद्दार नजर वो आए मंत्री नहीं वो दल बदलू है और कहा क्या जाए जिस थाली में खाए उसमें ही वो छेद कर जाए मंत्रालय से ज्यादा फडणवीस की गोदी में मिल जाए तीर कमान मिला है इसको बाप मेरा ये चाहे. ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕುನಾಲ್ ಕಾಮ್ರಾ ವಿರುದ್ಧ ಮುಂಬೈ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಏಕನಾಥ್ ಶಿಂಧೆ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಹಿನ್ನೆಲೆ ಶಿವಸೇನಾ ಶಾಸಕ ಮುರ್ಜಿ ಪಟೇಲ್ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಇನ್ನು ದೂರಿನ ಆಧಾರದ ಮೇಲೆ ಕುನಾಲ್ ಕಾಮ್ರಾ ವಿರುದ್ಧ 351 ಸಾರ್ವಜನಿಕ ಕಿಡಿಗೇಡಿತನಕ್ಕೆ ಕಾರಣ ಆಗುವಂತ ಹೇಳಿಕೆಗಳು, ಹಾಗೇನೆ 352 ಇದು ಮಾನನಷ್ಟ ಸೇರಿದಂತೆ ವಿವಿಧ ಭಾರತೀಯ ನ್ಯಾಯ ಸಂಹಿತ BNS ನ ನಿಬಂಧನೆಗಳ ಅಡಿಯಲ್ಲಿ ಪ್ರಥಮ ಮಾಹಿತಿ ವರದಿ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಅಂತ ಮುಂಬೈ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಇನ್ನು ಶಿಂಧೆ ಬಣದ ಶಿವಸೇನೆ ಸಂಸದ ನರೇಶ್ ಮಾಸ್ಕ್ಗೆ ಇವರು ಕಾಮ್ರಾ ವಿರುದ್ಧ ಕಿಡಿಕಾರಿದ್ದಾರೆ.
ಈತ ಉದ್ಧವ್ ಠಾಕ್ರೆ ಇವರ ಶಿವಸೇನೆಯಿಂದ ಹಣ ಪಡೆದು ಏಕನಾಥ್ ಶಿಂದೆ ಅವರನ್ನ ಟೀಕಿಸೋಕೆ ನೇಮಕಗೊಂಡಿದ್ದಾನೆ ಅಂತ ಆರೋಪಿಸಿದ್ದಾರೆ. ಕುನಾಲ್ ಕಮ್ರಾ ಬಾಡಿಗೆ ಪಡೆದಂತ ಒಬ್ಬ ಹಾಸ್ಯ ನಟ. ಇವರು ಹಣಕ್ಕಾಗಿ ತಮ್ಮ ನಾಯಕರ ಬಗ್ಗೆ ಟೀಕೆಗಳನ್ನ ಮಾಡ್ತಿದ್ದಾರೆ. ಮಹಾರಾಷ್ಟ್ರ ಮಾತ್ರ ಅಲ್ಲ, ಕುನಾಲ್ ಕಾಮ್ರಾ ಭಾರತದಲ್ಲಿ ಎಲ್ಲಿಯೂ ಸಹ ಮುಕ್ತವಾಗಿ ಓಡಾಡೋಕೆ ಸಾಧ್ಯ ಇಲ್ಲ. ಶಿವ ಸೈನಿಕರು ಅವನಿಗೆ ಅವರ ಸ್ಥಾನವನ್ನು ತೋರಿಸ್ತಾರೆ ಅಂತ ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ. ಇನ್ನು ವಿಡಿಯೋ ಬಂದಂಥ ಕೆಲವು ಕ್ಷಣಗಳಲ್ಲಿ ಶಿವಸೇನೆ, ಶಿಂಧೆ ಬಣ ಇವರ ಕಾರ್ಯಕರ್ತರು ಕಾಮ್ರಾ ಅವರ ಪ್ರದರ್ಶನ ನಡೆದಂತ ಖಾರ್ನ ಹ್ಯಾಬಿಟಾಟ್ ಕಾಮಿಡಿ ಕ್ಲಬ್ಗೆ ಹಾನಿ ಮಾಡಿದ್ದಾರೆ. ಕಾರ್ಯಕರ್ತರು ಆಸ್ತಿಯನ್ನ ಧ್ವಂಸಗೊಳಿಸಿದ್ದಾರೆ. ಕಾಮ್ರಾ ತಮ್ಮ ಟೀಕೆಗಳನ್ನು ಮುಂದುವರಿಸಿದ್ರೆ ಮತ್ತಷ್ಟು ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಸಿದ್ದಾರೆ. ಇನ್ನು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಇವರ ಸಂಸದ ಸಂಜಯ್ ರಾವತ್ ಅವರು ಕಾಮ್ರಾ ಅವರ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಟ್ವಿಟರ್ನಲ್ಲಿ ಕುನಾಲ್ ಕಿ ಕಮಾಲ್ ಜೈ ಮಹಾರಾಷ್ಟ್ರ ಅಂತ ಬರೆದಿದ್ದಾರೆ. ಇನ್ನು ಮತ್ತೊಬ್ಬ ಸಂಸದ ಪ್ರಿಯಾಂಕಾ ಚತುರ್ವೇದಿ ಕೂಡ ಕಾಮ್ರಾಗೆ ಬೆಂಬಲ ನೀಡಿ, ಪ್ರಿಯ ಕುನಾಲ್ ಅವರೇ, ಧೈರ್ಯವಾಗಿರಿ, ನೀವು ಬಹಿರಂಗಪಡಿಸಿದಂಥ ವ್ಯಕ್ತಿ ಮತ್ತು ಅವರ ತಂಡ ನಿಮ್ಮನ್ನ ಬೆನ್ನಡ್ತಾರೆ. ನಿಮ್ಮ ಮನಸ್ಸಿನ ಮಾತನ್ನ ಹೇಳುವ ಹಕ್ಕು ನಾವು ಸಾಯುವವರೆಗೂ ಸಮರ್ಥಿಸಿಕೊಳ್ತೇನೆ ಅಂತ ಹೇಳಿದ್ದಾರೆ. ಸೊ ಈಗ ವಿಚಾರಕ್ಕೆ ಬರೋದಾದ್ರೆ, ಇನ್ನು ಭಾರತದ ಅಮೃತ ಕಾಲದಲ್ಲಿ ಒಬ್ಬ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಗೆ ಕಾಮಿಡಿ ಮಾಡೋ ಅಧಿಕಾರ ಕೂಡ ಇಲ್ಲದಂತಾಗಿದೆ. ನ್ಯೂನ್ಯತೆಗಳನ್ನ ಕಾಮಿಡಿ ಮೂಲಕ ಹೇಳಿರೋದನ್ನು ಸಹ ಸಹಿಸ್ಕೊಳ್ಳೋಕ್ ಆಗದೆ ಆತನ ಬಾಯಿ ಮುಚ್ಚೋ ಪ್ರಯತ್ನಗಳು ನಡೀತಾ ಇದೆ. ಕ್ರಿಟಿಸೈಸ್ ಅನ್ನೋದು ಪ್ರಜಾಪ್ರಭುತ್ವದ ಆತ್ಮ ಅಂತ ಮೋದಿಜಿ ಮೊನ್ನೆ ತಾನೇ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಮೋದಿ ಹೇಳಿರೋ ಈ ಮಾತನ್ನಾದ್ರೂ ಶಿಂಧೆ ಫಾಲೋ ಮಾಡಬಹುದಿತ್ತಲ್ವಾ? देखिए, आपने जो कहा आलोचना और कैसे डील करते हैं, तो अगर मुझे एक वाक्य में कहना है तो मैं उसका स्वागत करता हूँ, क्योंकि मेरा एक कन्विक्शन है कि क्रिटिसिज्म ये डेमोक्रेसी की आत्मा है. अगर आप ट्रू डेमोक्रेट हैं, आपके ब्लड में डेमोक्रेसी है, हमारे यहाँ तो कहा जाता है शास्त्रों में, निंदक नियरे राखिए. जो आलोचक होते हैं वो सबसे निकट होने चाहिए आपके पास, तो आप डेमोक्रेटिक वे में अच्छे ढंग से अच्छी जानकारियों के साथ काम करते हैं. ನಿಮ್ಗೆ ಸ್ವಲ್ಪನೂ ಕ್ರಿಟಿಸೈಸ್ ಮಾಡದೆ ಅಟ್ಟದ ಮೇಲೆ ಕೂರ್ಸೋಕೆ ಹೇಗಾಗತ್ತೆ? ನೀವು ರಾಜಕೀಯದಲ್ಲಿರುವಂತಹ ಪಬ್ಲಿಕ್ ಫಿಗರ್ ಅಂದ್ಬಿಟ್ಟು ನಿಮ್ಮ ಪರ್ಸನಲ್ ವಿಚಾರಗಳನ್ನ ಮಾತಾಡಿದ್ರೆ, ಟೀಕೆ ಮಾಡಿದ್ರೆ ತಪ್ಪಾಗಬಹುದು. ಆದ್ರೆ ಇಲ್ಲಿ ಮಾತಾಡಿರೋದು ಪ್ಯೂರ್ಲಿ ಪ್ರೊಫೆಷನಲ್ ವಿಚಾರಗಳನ್ನ ಮಾತ್ರ. ಅದನ್ನು ಸಹ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳೋ ಕಷ್ಟ ಆಗತ್ತೆ ಅಂತಂದ್ರೆ, ನಿಮ್ಮ ಕೈಯಲ್ಲಿರುವಂತಹ ಅಧಿಕಾರವನ್ನ ನೀವು ದುರ್ಬಳಕೆ ಮಾಡಿಕೊಂಡು ಒಬ್ಬ ಸಾಮಾನ್ಯ ಕಾಮಿಡಿಯನ್ ಮೇಲೆ ನಿಮ್ಮ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದೀರಾ ಅಂತಂದ್ರೆ, ಇದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಲ್ಲದೆ ಮತ್ತೇನಾಗೋಕ್ ಸಾಧ್ಯ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.